ಅಶೋಕ್, ಅಶೋಕ್, ಅವ್ರಿಗೆ ಪಾಪ ಮನೆಯಿಂದ ಆಚೆ ಹೋಗಿ ಅಂತಿದ್ದೀರಾ? ಮತ್ತಿನ್ನೇನ್ ಮಾಡ್ಬೇಕು ಅಂತ್ಯಾ? ಇಂಥ ನೀಚದ ಮನೆ ಕರೆದು ಆತಿಥ್ಯ ಮಾಡ್ತೀಯಾ? ಎಷ್ಟು ಪೊಗರಿದ್ರೆ ಮನೆವರೆಗೂ ಬರ್ತಾನೆ ಇವನು. ಅಶೋಕ್, ಅವ್ರನ್ನ ಮನೆಗ್ ಬನ್ನಿ ಅಂತ ಕರ್ದಿದ್ದೆ ನಾನು. ಅವ್ರಿಗೆ ಮನೆ ಲೊಕೇಶನ್ ನಾನೇ ಕಳ್ಸಿದ್ದು. ನನ್ಗೆ ಅರ್ಥ ಆಗುತ್ತೆ ನೀವ್ ಯಾಕೆ ಶಾಕಲ್ಲಿದ್ದೀರಾ ಅಂತ. ನಿಮಗ್ ವಿಷಯ ಇನ್ನೂ ಗೊತ್ತಿಲ್ಲ ಅಲ್ವಾ? ನೋಡಿ ಅಶೋಕ್, ಅವರು ಮೊದ್ಲಿನ ರಾಕಿ ಮತ್ತೆ ಮೊದ್ಲಿನ ವಿನ್ಸೆಂಟ್ ಅಲ್ಲ, ಬದ್ಲಾಗಿದ್ದಾರೆ ಇಬ್ರೂನು. ಅವ್ರು ಮಾಡಿರೋ ತಪ್ಪಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ತಿದ್ಕೊಂಡು ಈಗ ಒಳ್ಳೆ ಬದುಕನ್ನ ಬದುಕ್ಬೇಕು ಅಂತ ಅನ್ಕೊಂಡಿದ್ದಾರೆ. ಈ ತರ ಇರ್ಬೇಕಾದ್ರೆ ಅವ್ರಿಗೆ ನಾವು ಸಪೋರ್ಟ್ ಮಾಡ್ದೆ ಇನ್ಯಾರು ಸಪೋರ್ಟ್ ಮಾಡ್ತಾರೆ ಹೇಳಿ? ಹೌದು ಸರ್, ಇಷ್ಟು ದಿನ ದ್ವೇಷನೇ ಸ್ನೇಹ ಮಾಡ್ಕೊಂಡು ಬದುಕ್ತಾ ಇದ್ವಿ, ವಿಷಾನ ಹಾಲು ಅನ್ಕೊಂಡು ಕುಡಿತಾ ಇದ್ವಿ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನನಗೆ ಅರ್ಥ ಆಗಿದೆ. ಹೌದು ಅಶೋಕ್, ಈಗ ಇವ್ರುಗಳು ನಮ್ಮವರು, ನಮ್ಮ ಪರ ಇದ್ದಾರೆ. ಅಲ್ಲ, ಹೇಗೆಂತ ಬದಲಾವಣೆ ಆಗಕ್ ಸಾಧ್ಯ ಶಿವಗಾಮಿ? ಅಮ್ಮ, ಅಮ್ಮ. ಓ, ಬಾರಾಕಿ, ಕೂತ್ಕೋ. ಕಾಲ್ ಮಾಡಿ ಬರೋದಕ್ಕೆ ಹೇಳಿದ್ರಿ. ವಿನ್ಸೆಂಟ್ ಏನಾದ್ರೂ ಕಾಲ್ ಮಾಡಿದ್ನಾ? ಸಿಕ್ಕಿದ್ದ. ನಿಮ್ ಬಗ್ಗೆ ಬಾಸ್ ಬಗ್ಗೆ ಏನೇನೋ ಹೇಳಕ್ ಬಂದ. ಅವನು ಕೂಗದ್ ಕಳಿಸ್ದೆ. ಹುಡುಗ ನಿಯತ್ತಿಲ್ಲ ಕಣೋ, ಅದಕ್ಕೆ ನೀನನ್ ಮಾತ್ರ ಬರಕ್ ಹೇಳಿದ್ದು. ಅವನ್ ಜೊತೆ ಟಚಲ್ಲಿ ಇರ್ಬೇಡ. ಸರಿ ಅಮ್ಮ. ನಿನ್ನಿಂದ ಒಂದು ಕೆಲಸ ಆಗ್ಬೇಕು ರಾಕಿ. ಏನ್ ಹೇಳಿ ಅಮ್ಮ? ರಾವಣ್ ವಿರುದ್ಧ ಸಾಕ್ಷಿ ಹೇಳಿದ ಒಬ್ಬ ವ್ಯಕ್ತಿನ ನಾನೇ ಮುಂದೆ ನಿಂತು ಮುಗಿಸ್ಬಿಟ್ಟೆ. ಇನ್ನು 4 ಜನ ಇದ್ದಾರೆ. ರೂಪಾ, ಕಮಲಮ್ಮ, ಶಿವಕುಮಾರ್. ರಾವಣ್ ಹತ್ರ ಸೆಕ್ರೆಟರಿ ಆಗಿ ಬಂದಿದ್ಲಲ್ಲ ಆ ಹುಡುಗಿ, ಅವಳ ಹೆಸರು ಅಕ್ಷತಾ ಅಂತ. ಆ ಹುಡುಗಿ ಸೇರಿ ಇವ್ರ 4 ಜನ. ನೀನ್ ಮುಗಿಸ್ಬೇಕು. ಅಕಸ್ಮಾತ್ ಪೊಲೀಸ್ಗೆ ಈ ವಿಷಯ ಲೀಕ್ ಆಗಿ ಅರೆಸ್ಟ್ ಆಗೋ ಪರಿಸ್ಥಿತಿ ಬಂದ್ರೆ ನಮ್ ಹೆಸರು ಆಚೆ ಬರಬಾರ್ದು. ನಾನೇ ಮಾಡಿದ್ದು ಅಂತ ನೀನೇ ಸರೆಂಡರ್ ಆಗ್ಬೇಕು. ಸರಿನಮ್ಮ, ಹಾಗೆ ಮಾಡ್ತೀನಿ. ಹುಷಾರಾಗಿ ಮಾಡು. ಆಯ್ತಮ್ಮ. ಅಮ್ಮ, ಆಮೇಲೊಂದು ವಿಷಯ. ಯಾರೋ ಒಬ್ಬ ಸಾಕ್ಷಿನ ಮುಗಿಸ್ದೆ ಅಂತ ಹೇಳಿದ್ರಲ್ಲ, ಯಾರಮ್ಮ ಮಾಡಿದ್ದು? ಅದೆಲ್ಲ ನಿನಗ್ಯಾಕೆ? ಅದು ಹಂಗಲ್ಲ, ಏನೇ ಕೆಲಸ ಇದ್ರೂ ನಾವೇ ಮಾಡ್ತಾ ಇದ್ದಿದ್ದು. ಈ ಕೆಲಸನ ಬೇರೆಯವ್ರ ಹತ್ರ ಮಾಡಿಸಿದ್ರಲ್ಲ, ಅದಕ್ಕೆ ಕೇಳಿದ್ದು. ಉಂಡೆಲೆ ಎತ್ತೋ ಗುಂಡ ಅಂದ್ರೆ ಉಂಡೋರೆಷ್ಟು ಜನ ಅಂದ್ರಂತೆ. ಹೇಳಿದ ಕೆಲಸ ಮಾಡಬೇಕು.